ತಮ್ಮ ಕಂಚಿನ ಕಂಠದಿಂದ ಭೀಷ್ಮರು ಪಾಂಡವರ ಬಗ್ಗೆ ಇನ್ನೂ ದ್ವೇಷಕ್ರೋಧಗಳನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಧೃತರಾಷ್ಟ್ರ ಮತ್ತು ಪಾಂಡವರ ಮಕ್ಕಳು ನನ್ನ ತಮ್ಮನ ಮಕ್ಕಳು. ಅವರ ಮಕ್ಕಳು ನನಗೆ ಸಮವಾದ ಪ್ರಿಯ ಮಕ್ಕಳು. ಕೌರವರು ನಡೆದುಕೊಳ್ಳುತ್ತಿರುವುದು ನನಗೆ ನೋವಾಗಿದೆ. ಪಾಂಡವರಿಗೆ ನ್ಯಾಯ ಒದಗಿಸುವುದಕ್ಕೆ ಇದು ಸಕಾಲ. ಮಗು ದುರ್ಯೋಧನ, ತಂದೆ ಇಲ್ಲದೆ ತಬ್ಬಲಿಗಳಾದ ಅವರಿಗೆ ಈ ರಾಜ್ಯದ ಮೇಲೆ ನಿನಗಿರುವಷ್ಟೇ ಹಕ್ಕಿದೆ. ಅವರೊಡನೆ ರಾಜ್ಯವನ್ನು ಹಂಚಿಕೊಂಡರೆ ನೀನು ಕೀರ್ತಿವಂತನಾಗುತ್ತೀಯ. ಇನ್ನು ಏನು ಮಾಡಿದರೂ ನಿನ್ನ ಹೆಸರು ಹಾಳಾಗುತ್ತದೆ. ಹೆಸರನ್ನು ಹಾಳು ಮಾಡಿಕೊಂಡರೆ ಮನುಷ್ಯ ಬದುಕಿದ್ದೂ ವ್ಯರ್ಥ. ವಿಧಿ ನಿನಗೆ ಇನ್ನೊಂದು ಅವಕಾಶ ಕೊಡುತ್ತಿದೆ. ಕ್ಷತ್ರಿಯ ರಾಜಕುಮಾರನಿಗೆ ಯೋಗ್ಯವಾದದ್ದನ್ನು ಮಾಡು. ಅವರಿಗೆ ಒಳ್ಳೆಯದನ್ನು ಮಾಡಿದರೆ ಅವರನ್ನು ಸುಟ್ಟು ಹಾಕಿದ ಅಪಕೀರ್ತಿಯಿಂದ ನೀನು ಮತ್ತು ಧೃತರಾಷ್ಟ್ರನು ಹೊರಗೆ ಬರಬಹುದು. ಆದ್ದರಿಂದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು ಎಂದರು. ನಂತರ ಮೇಲೆದ್ದು ದ್ರೋಣರು, ಇದೇ ಸರಿಯಾದ ಮಾರ್ಗ. ರಾಜನು ದೃಪದನ ಆಸ್ಥಾನಕ್ಕೆ ಉಡುಗೊರೆಗಳನ್ನು ಕಳುಹಿಸಿ ಕುಂತಿಪುತ್ರರನ್ನು ಹಸ್ತಿನಾಪುರಕ್ಕೆ ಕರೆಯಿಸಿಕೊಳ್ಳಲಿ ಎಂದರು. ರಾಧೇಯನಿಗೆ ಅಸಹಜ ಸ್ನೇಹ ಪ್ರಯತ್ನ ಹಿಡಿಸಲಿಲ್ಲ. ಮುಂದಿನದು ನಿರ್ಧರಿಸಬೇಕಾಗಿರುವುದು ಯುದ್ಧರಂಗದ ಮೇಲೆ ಎಂಬ ತನ್ನ ವಾದವನ್ನು ಅವನು ಮಂಡಿಸಿದನು. ವಿದುರ ಮುಂತಾದವರೆಲ್ಲರೂ ಪಾಂಡವರು ಈಗ ಶಕ್ತಿಶಾಲಿಗಳಾಗಿದ್ದಾರೆ. ಅವರ ಜೊತೆ ಕೃಷ್ಣ, ಬಲರಾಮ, ದೃಷ್ಟದ್ಯುಮ್ನ, ದೃಪದ ಮುಂತಾದವರೆಲ್ಲ ಇದ್ದಾರೆ. ರಾಧೇಯನ ಮಾತಿಗೆ ಒತ್ತು ಕೊಡದೆ ಈಗಿರುವ ಅಪವಾದಗಳನ್ನು ದೂರ ಮಾಡುವುದಕ್ಕೆ ಇದು ಸುಸಂದರ್ಭ. ಹಾಗಾಗಿ ಪಾಂಡವರನ್ನು ಕರೆಸಿ ಅರ್ಧ ರಾಜ್ಯವನ್ನು ಅವರಿಗೆ ಕೊಡುವುದು ಮೇಲು ಎಂದು ಎಲ್ಲರೂ ಯೋಗ್ಯ ಮಾತುಗಳನ್ನು ಆಡಿದರು. ಕೊಂಚ ಕಾಲ ಯೋಚಿಸಿದ ಧೃತರಾಷ್ಟ್ರನು, ಪಾಂಡವರನ್ನು ಆದರಿಸತಕ್ಕದ್ದು ಎಂಬ ನಿಮ್ಮೆಲ್ಲರ ಮಾತುಗಳನ್ನು ನಾನು ಒಪ್ಪುತ್ತೇನೆ. ತಮ್ಮ ಜನ್ಮಸಿದ್ಧ ಹಕ್ಕಾದ ರಾಜ್ಯವನ್ನು ಅನುಭವಿಸುವುದಕ್ಕೆ ಅವರು ಬದುಕುಳಿರುವುದೇ ಅವರ ಅದೃಷ್ಟ. ವಿದುರ, ನೀನು ಪಾಂಚಾಲಕ್ಕೆ ಹೋಗಿ ನನ್ನ ಈ ಮಾತನ್ನು ಹೇಳಿ ಅವರನ್ನು ಕರೆದುಕೊಂಡು ಬಾ ಎಂದನು. ವಿದುರನು ಅವನ ಮಾತಿನಂತೆ ಹೋದಾಗ ಅಲ್ಲಿ ಕೌರವರು ಯುದ್ಧಕ್ಕೆ ಕಳಿಸಿದರೆಂಬ ಸುದ್ದಿ ಕೇಳಿ ಕೃಷ್ಣ, ಬಲರಾಮರು ಸೈನ್ಯ ಸಮೇತ ದ್ವಾರಕೆಯಿಂದ ಕಾಂಪಿಲ್ಯಕ್ಕೆ ಬಂದಿದ್ದರು. ವಿದುರನು ಬಂದಾಗ ಕೃಷ್ಣನು ಅಲ್ಲಿದ್ದನು. ಪಾಂಡವರನ್ನು ನೋಡಿದ ವಿದುರನು ಖುಷಿಯಿಂದ ಕಣ್ಣೀರು ಹಾಕಿ ಮತ್ತು ಅವರನ್ನೆಲ್ಲ ಎಷ್ಟು ಮಾತನಾಡಿಸಿದರೂ ತೃಪ್ತಿಯಾಗುತ್ತಿರಲಿಲ್ಲ. ಕೊನೆಗೆ ದೃಪದನನ್ನು ಉದ್ದೇಶಿಸಿ ಹಸ್ತಿನಾವತಿಯ ರಾಜನ ಮಾತನ್ನು ಹೇಳಿದನು. ವಿದುರ, ನನ್ನಣ್ಣ ಧೃತರಾಷ್ಟ್ರ ನಿಮ್ಮನ್ನೆಲ್ಲ ಸ್ಮರಿಸಿಕೊಂಡಿದ್ದಾನೆ. ಭೀಷ್ಮನು, ನಿನ್ನ ಸ್ನೇಹಿತರಾದ ದ್ರೋಣರು ನಿಮ್ಮ ಕುಶಲವನ್ನು ಕೇಳಿದ್ದಾರೆ. ಬೆಂಕಿಯ ಅನಾಹುತದಿಂದ ಪಾರಾದ ಪಾಂಡವರನ್ನು ಕಾಣಲು ಎಲ್ಲರೂ ಅಪೇಕ್ಷಿಸಿದ್ದಾರೆ ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.